ನೋಡಿ, ನೀವು ಕೂಡ ಈ ರೀತಿ ಟಿಶ್ಯೂ ಕಲ್ಚರ್ ಬೆಳೆದು ಒಂದು 10 ರಿಂದ 20 ಲಕ್ಷ ಮಿನಿಮಮ್ ಆದಾಯ ಮಾಡ್ಬೋದು. ಇದೇನು ನೋಡ್ತಿದ್ರು ಇದು ಜಸ್ಟ್ 2 ಇಯರ್ಸ್ ಪ್ಲಾಂಟ್ಸು. ಸೊ ಇದು C2 ಅನ್ನೋ ವೆರೈಟಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ದಾರ್ವಿ ಗ್ರೂಪ್ನ ನಿತಿನ್ ಅವರು ಇದ್ದಾರೆ, ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಇದು ಎಕ್ಸಾಕ್ಟಾಗಿ ಎಷ್ಟಾಗಿ ಏಜ್ ಆಗಿದೆ ಸರ್ ಇದಕ್ಕೆ? ಸರ್ ಈಗ 26 ಮಂತ್ಸ್ 27 ಮಂತ್ಸ್ ಓಲ್ಡ್ ಪ್ಲಾಂಟೇಶನ್ ಇದು. ಓಕೆ ಓಕೆ. ಟೀಕ್ ಅಂದಾಗ ಭಾಳ ಜನ ಭಯ ಪಡ್ತಿದ್ರು, ಏನಂತಾರೆ ಹಿಂದಕ್ಕೆ ನಾವೆಲ್ಲ ಟೀಕ್ ಹಾಕಿದ್ದೀವಿ, ಏನು ರಿಸಲ್ಟ್ ಬಂದಿಲ್ಲ ಅದು ಇದು ಅಂತಾರೆ. ಬಟ್ ನಾನು ನಮ್ಮ ಸಾಧ್ಯ ಆದಷ್ಟು ಫಿನೋಟಿಪಿಕಲಿ ರಿಸರ್ಚ್ ಮಾಡಿಕೊಂಡು ಏನೇನು ಕಾಣುತ್ತೆ ಅದನ್ನೆಲ್ಲ ನೋಡಿ ಬೇರೆ ಬೇರೆ ತೋಟನ ವೀಕ್ಷಿಸಿ ನಾನು ಭಾಳ ವೆರೈಟೀಸ್ ಭಾಳ ಇದನ್ನ ಅವಾಯ್ಡ್ ಮಾಡಿ C2 ಅನ್ನೋದು ಪಿಕ್ ಮಾಡಿದೆ. 2021ರಿಂದ ನನಗೆ ಇದ್ರ ಮೇಲೆ ಆಸೆ ಇತ್ತು. 2023ಕ್ಕೆ ನಾವು ಪ್ಲಾಂಟೇಶನ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ ನಾವು ಪ್ಲಾಂಟೇಶನ್ ತಗೊಂಡ್ವಿ. C2 ಏನ್ ಮಾಡುತ್ತೆ, ಬೇಸಿಕಲಿ 30% ಗ್ರೋತ್. ಪ್ರೀವಿಯಸ್ ಏನ್ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಎಲ್ಲ ಏನೀಗ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಅದಕ್ಕೆ 30% ಇದರ ಇಳುವರಿ ಜಾಸ್ತಿ. ಆಮೇಲೆ ರೆಸಿಸ್ಟೆನ್ಸ್, ಡಿಸೀಸ್ ರೆಸಿಸ್ಟೆನ್ಸ್ ಹೆಚ್ಚಿದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಇದು ಹಾರ್ಟ್ ವುಡ್ ಫಾರ್ಮೇಶನ್ ಬ್ರೌನ್ ಎಲ್ಲ ಡಾರ್ಕ್ ಬ್ರೌನ್ ಆಗಿ ಆಗುತ್ತೆ. ಇದರ ಅಡ್ವಾಂಟೇಜ್ 7 ವರ್ಷದ್ದು ಟೀಕ್ ಆಲ್ರೆಡಿ ಈ ಕೋಲಾಪುರದಲ್ಲಿ ಒಬ್ರು ಕಟಿಂಗ್ ಮಾಡಿದ್ದಾರೆ. ಓಕೆನಾ, ಇದೇ ವೆರೈಟಿ. ಸೊ ನಾನು ಅನ್ಕೊಂಡೆ ಹಂಗಾದ್ರೆ ಇದನ್ನೇ ಹಾಕ್ಬಾರ್ದು ಅಂತ ಹೇಳಿ. ಬಟ್ ನಾನು ಯಾರಿಗೂ ರೈತರಿಗಾಗ್ಲಿ ನನ್ಗೂ ಅನ್ಕೊಂಡಿಲ್ಲ ನಾನು 7 ವರ್ಷದಲ್ಲಿ ಕಟಿಂಗ್ ಮಾಡ್ತೇನೆ ಅಂತ. ನಾನು ಟಾರ್ಗೆಟ್ ಇಡೋದು 10 to 12 ಇಯರ್ಸ್ ಮಿನಿಮಮ್. ಓಕೆ, ಇದರ ಅಂತರ ಬಂದ್ರೆ ನಾನು ಈಗ ಆಲ್ರೆಡಿ 12/15 ಹಾಕಿದ್ದೇನೆ. ಬಟ್ ನೆಕ್ಸ್ಟ್ ನಾನು ರೆಕಮೆಂಡ್ ಮಾಡೋದಂದ್ರೆ 15/15 ಎಕರೆಯಲ್ಲಿ 200 ಸಸಿ ಹಾಕೋದು ಒಳ್ಳೇದು. ಓಕೆ ಸರ್, ಇವಾಗ ನಾರ್ಮಲ್ ಆಗಿ ಫಸ್ಟ್ ಎಕನಾಮಿಕ್ಸ್ ಇಂದ ಸ್ಟಾರ್ಟ್ ಮಾಡಬೇಡ. ಯಾಕಂದ್ರೆ ಎಲ್ಲರೂ ಇವಾಗ ರೈತರು ಏನ್ ಬೆಳೆದನು ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರಿಗೂ ಮನಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಓಕೆ, ಖರ್ಚು ಅಂದಾಗ ನೋಡಿ, ಈ ಗಿಡಗಳು ಸಾಮಾನ್ಯವಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಪ್ಲಾಂಟ್. ಓಕೆ, ನಿಮಗೆ 220ರಿಂದ 300 ಮಟ ಸಿಗುತ್ತೆ ಸೀಸನ್ ಮೇಲೆ. ಈಗ ಸ್ಟಾಕ್ ಕಡಿಮೆ ಇದ್ದಾಗ ಕಡಿಮೆಯಲ್ಲಿ ಇರುತ್ತೆ, ಇದು ಜಾಸ್ತಿಯಲ್ಲಿ ಇರುತ್ತೆ. ಸ್ಟಾಕ್ ಬಹಳ ಆಯ್ತು ಅಂದ್ರೆ ನಮ್ ಕಡೆ ಮಳೆಗಾಲದಲ್ಲಿ ಸ್ವಲ್ಪ ನಿಮ್ಗೆ ವೇರಿಯೇಷನ್ ಆಗುತ್ತೆ. ಬಟ್ ಎಕರೆಗೆ 200 ಮರ ಹಾಕಿದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು 40,000 ಖರ್ಚಾಯ್ತು. 200 ರೂಪಾಯಿ ಲೆಕ್ಕನೇ ಹಿಡಿಯೋಣ. ಪ್ಲಸ್ ನಮ್ಗೆ ಡ್ರಿಪ್ ಕಾಸ್ಟ್ ಅದೊಂದು 40,000. ಓಕೆ, ಗೊಬ್ಬರ ಡಿಗ್ಗಿಂಗ್ ಅದೆಲ್ಲ ಹಿಡಿದ್ರೆ 1 ಎಕರೆಗೆ ನನ್ನ ಪ್ರಕಾರ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಯಾವುದು ನಮ್ಮ ಟಿಶ್ಯೂ ಕಲ್ಚರ್ ಟೀಕ್ ಮಾಡಕ್ಕೆ. ಇದೆಲ್ಲ ಖರ್ಚು ಬಂತು, ಲೇಬರು, ಡ್ರಿಪ್, ಗೊಬ್ಬರ, ಗಿಡ, ಟ್ರಾನ್ಸ್ಪೋರ್ಟ್, ಪ್ಲಾಂಟಿಂಗ್, ಡಿಗ್ಗಿಂಗ್ ಎಲ್ಲಾನು ಬಂತು. ಸೊ ಇದು ಹಾಕಿದ ಮೇಲೆ ಏನಾದ್ರು ಖರ್ಚು ಇದೆ ಅಂತಂದ್ರೆ ಏನು ಇಲ್ಲ. ನನ್ನ ಪ್ರಕಾರದಲ್ಲಿ ವೆರಿ ಲೋ ಮೇಂಟೆನೆನ್ಸ್ ಅಲ್ಲಿ ಬರುತ್ತೆ. ನೀರು ಕೊಡ್ಬೇಕಲ್ವಾ ಇದಕ್ಕೆ ಮೈನ್ ಆಗಿ? ಅದಕ್ಕೆ ನಾವು ಡ್ರಿಪ್ ಮಾಡಿಸ್ತಾ ಇರೋದು. ನೀರು ಪ್ರತಿ ವಾರಕ್ಕೆ ಒಂದು 8ರಿಂದ 10 ಲೀಟರ್ ಒಂದು ಗಿಡಕ್ಕೆ ಕೊಟ್ರೆ ಸಾಕು. ಅಂದ್ರೆ ದಿನಕ್ಕೆ 1 ಲೀಟರ್ ಲೆಕ್ಕ ಹಿಡಿಬಹುದು. ಇವಾಗ ಇದು ಸರ್ ನಾರ್ಮಲ್ ಆಗಿ ಎಷ್ಟಕ್ಕೆ ಸೇಲ್ ಆಗುತ್ತೆ? ಇವಾಗ ಆಫ್ಟರ್ ಎಷ್ಟು ವರ್ಷ ಆದ್ಮೇಲೆ ಕಟಾವ್ ಮಾಡ್ಬೋದು? ಇಂಡಿಯಾದಲ್ಲಿ ಬಹಳ ಜನ ಬಹಳ ಕ್ರಾಪ್ ನ ಲಾಂಚ್ ಮಾಡಿದ್ರು, ಆಮೇಲೆ ಬಂದು ಮಾಡಿದ್ರು. ಈಗ ಮಹಾಗನಿ ಮಾಫಿಯಾ ನಡೀತಾ ಇದೆ. ಓಕೆ, ಹಂಗೆ ಹಿಂಗೆ ಅಂತ ಹೇಳಿ ನಾವು ಹಚ್ಚಿದ್ವಿ, ನಾನು ಪ್ರಮೋಟ್ ಮಾಡಿದ್ವಿ. ಬಟ್ ಇವತ್ತು ನನಗೆ ರಿಯಾಲಿಟಿ ಗೊತ್ತಾಗಿದೆ, ನಾನು ಅದನ್ನ ಹಚ್ಚಕ್ ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಟೀಕ್ ನ ಮರಿತಾ ಇಲ್ಲ ಜನ, ಟೀಕ್ ನ ಮರೆಯಕ್ಕೆ ಬಿಡ್ತಾ ಇಲ್ಲ ಗೌರ್ಮೆಂಟ್ ಅಂತಾನೆ ತಿಳ್ಕೊಳ್ಳಿ. ಬೇಡಿಕೆ ಹೆಂಗಾಗ್ತಾ ಇದೆ, ಮನೆ ಇವತ್ತು ನಾನು ಕಟ್ತಾ ಇದ್ದೇನೆ ಅಂತಂದ್ರೆ ಎಲ್ರು ಏನಂತೀರಾ, ಇಲ್ಲ ನಾನು ಒಮ್ಮೆ ಕಟ್ತೇನೆ ನನಗೆ ಟೀಕೆ ಕೊಡಿ ಬೇರೆ ಬೇಡ ಅಂತ. ಅಂದ್ರೆ ಕಾಂಪ್ರಮೈಸ್ ಮಾಡಕ್ ಇಷ್ಟ ಇಲ್ಲ. ಓಕೆ, ಊಟದಲ್ಲಿ ಆದ್ರೆ ಇವತ್ತೇನೋ ನನಗೆ ಅನ್ನ ಬೇಡ, ನಾನು ಬರೇ ರೋಟಿ ಮೇಲೆ ಇರ್ತೇನೆ, ನಾಳೆ ಅನ್ನ ತಿನ್ನೋನು ಅನ್ಬೋದು. ಬಟ್ ಮನೆ ಕಟ್ಟೋದು ಹೆಂಗಿರುತ್ತೆ ಅಂದ್ರೆ ಜೀವನದಲ್ಲಿ ಒಮ್ಮೆ ನನಗೆ ಟೀಕೆ ಬೇಕಂತಾನೆ. ಅದು ನನಗೆ ಬಹಳ ಲೇಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು. ನಾನು ರೈತರಿಗಂತಲ್ಲ, ಎಲ್ಲಾ ಮನೆ ಕಟ್ಟೋರ್ಗೆ ಇಲ್ಲ ಬೇರೆ ರಿಕ್ವೈರ್ಮೆಂಟ್ ಅವ್ರಿಗೆ ಮಾತಾಡಿದಾಗ ಅದೇ ಅಂದ್ರು, ಜೀವನದಲ್ಲಿ ಒಮ್ಮೆ ಕಟ್ಟೋದನ್ನ ನಾವು ಕಾಂಪ್ರಮೈಸ್ ಮಾಡಕ್ ಆಗಲ್ಲ ಅಂತೇಳಿ. ಆ ದೃಷ್ಟಿಕೋನದಿಂದ ನೋಡಿದ್ರೆ ಟೀಕ್ ನ ಯಾರು ರಿಪ್ಲೇಸ್ ಮಾಡಕ್ ಆಗಲ್ಲ. ಒಂದು CFT ಗೆ 2,000 ರೂಪಾಯಿ ಇದೆ. ಒಂದು ಮರದಿಂದ 20ರಿಂದ 25 CFT ನೀವು ಈಸಿಲಿ ತಗೋಬಹುದು. ಅಂದ್ರೆ 40ರಿಂದ 50,000 ಈಸಿಲಿ. ಒಂದು 15 ವರ್ಷ ಬಿಟ್ರೆ 50,000 ಅಂತೂ ಫಿಕ್ಸ್ ಅಲ್ವಾ? ಆರಾಮ್ಸೆ 50,000 ಅಂತ ಇಟ್ಕೊಂಡ್ರೆ 200 ಪ್ಲಾಂಟ್ಸ್ ಅಂದ್ರೆ 100 ಪ್ಲಾಂಟ್ಸ್ಗೆ 5 ಲಕ್ಷ 50 ಲಕ್ಷ 1 ಕೋಟಿವರೆಗೂ ಆದಾಯ ಮಾಡ್ಬೋದು. 1 ಕೋಟಿ ಮಟನು ಆದಾಯ ಮಾಡ್ಬೋದು. ಇದರಲ್ಲಿ ಮಾರ್ಟಾಲಿಟಿ ಬಂದ್ಬಿಟ್ಟು 5% ಇರುತ್ತೆ. 100 ಗಿಡದಲ್ಲಿ ಒಂದು 5 ಗಿಡ ಅಷ್ಟೇ ಮಾರ್ಟಾಲಿಟಿ ಆಗ್ಬೋದು, ಬಾಕಿ ಎಲ್ಲಾನು ಉಳಿಯುತ್ತೆ. ಒಂದು ಎರಡನೇದು ಏನಂತಂದ್ರೆ ಟೀಕ್ದು ನಾನು ಇನ್ನೊಂದು ಹೇಳೋದು, ಬಹಳ ಜನ ಏನ್ ಅನ್ಕೊಂತಾರೆ ಇದು ರೋಗ ಬಹಳ ಬರುತ್ತೆ ಅಂತ. ಟಿಶ್ಯೂ ಕಲ್ಚರ್ C2 ಅಲ್ಲಿ ರೋಗ ಇಲ್ಲ. ಓಕೆ, ರೋಗ ಇಲ್ಲ ಅಂತಂದ್ರೆ ಅಶೋರ್ಡ್ ರಿಟರ್ನ್ಸ್, ಕಳ್ತನ ಇಲ್ಲ. ಗಂಧಕ್ಕೆ ಕಳ್ತನ ಆದ್ರೂ ಇದೆ, ಇದಕ್ಕೆ ಕಳ್ತನ ಇಲ್ಲ. ಇದರದ್ದು ಒಂದೇ ಡ್ರಾಬ್ಯಾಕ್ ಅಂತಂದ್ರೆ ನಾವು ಇಂಟರ್ ಕ್ರಾಪ್ ಏನು ಮಾಡಬಾರ್ದು. ಓಕೆ, ಅದು ಬಿಟ್ಟು ಬೇರೆ ಎಲ್ಲಾನು ಇದರಷ್ಟು ಬೆಸ್ಟ್ ಒಂದು ಫಾರೆಸ್ಟ್ರಿ ಕ್ರಾಪ್ಸ್ ಯಾವ್ದು ಇಲ್ಲ ನನ್ನ ಪ್ರಕಾರ. ಓಕೆ ಸರ್, ಇವಾಗ ರೋಸ್ ವುಡ್ ಮತ್ತೆ ಇನ್ನೊಂದು ಸಿಲ್ವರ್ ಓಕು ಮತ್ತೆ ಇನ್ನೊಂದು ಮಹಾಗನಿ, ಇವಾಗ ನೀವು ಮಹಾಗನಿ ಬಗ್ಗೆ ಹೇಳಿದ್ರಿ. ಸಿಲ್ವರ್ ಓಕು ಮತ್ತೆ ರೋಸ್ ವುಡ್ ಯಾವ ರೀತಿ ಇದು ಬೆಟರ್ ಸರ್? ರೋಸ್ ವುಡ್ ಯಾವಾಗೂ ಈ ರೇಸಲ್ಲಿ ಇಲ್ಲೇ ಇಲ್ಲ. ಓಕೆ, ರೋಸ್ ವುಡ್ ಏನಿದೆ ಅಂತಂದ್ರೆ ಅದರಲ್ಲಿ
ಇಲೈಟ್ ಕಸ್ಟಮರ್ಸ್ಗೆ ಇದಕ್ಕೆ ಬೇರೆ. ಓಕೆ ಅದ್ ಹೆಂಗಂತಂದ್ರೆ ಪ್ರೀಮಿಯಂ ಅದು. ಓಕೆ ಓಕೆ, ಒಬ್ಬ ಮಾರುತಿ ಕಾರ್ ತಗೊಳೋನ್ಗೂ ಒಬ್ಬ ಮರ್ಸಿಡೀಸ್ ತಗೊಳೋನ್ಗೂ ಅಂತರ ಇದೆಯಲ್ಲ, ಹಂಗೆ ರೋಸ್ವುಡ್ ಇದರ ಜೊತೆ ನಾವು ಕಂಪೇರ್ ಮಾಡಬಾರ್ದು. ಅದರ ಮರ್ಯಾದೆ ಅಂದ್ರೆ ಅದರ ರೆಸ್ಪೆಕ್ಟ್ ನಾವು ಹಂಗೆ ಮೇಂಟೈನ್ ಮಾಡ್ಬೇಕು, ಅದು ಒಂದು ಸತ್ಯ. ವಾಟ್ ಅಬೌಟ್ ಸಿಲ್ವರ್ ಸರ್? ಸಿಲ್ವರ್ ಒಂದು ಕಾಲದಲ್ಲಿ ತುಂಬಾ ಪ್ಲಾಂಟೇಶನ್ ಆಗಿತ್ತು. ನಥಿಂಗ್ ಬಟ್ ಯೂಸ್ಲೆಸ್ ಇದ್ದಂಗೆ, ನಾನು ವೆರಿ ಆನೆಸ್ಟ್ಲಿ ಹೇಳ್ತೇನೆ. ಸಿಲ್ವರ್, ಮಹಾಗನಿ, ಆಮೇಲೆ ಅಕೇಶಿಯಾ, ಇವೆಲ್ಲ ಒಂದೇ ಗುಂಪು ಲೆಕ್ಕ ನಮ್ಗೆ. ಅಂದ್ರೆ ರೇಟ್ ವೈಸ್ ಭಾಳ ಸಿಗಲ್ಲ. ಅಕೇಶಿಯಾ ಮ್ಯಾನ್ಜಿಯಂ ಹೇಳ್ತಿದ್ದೇನೆ, ಅಕೇಶಿಯಾ ಹರ್ಕ್ಯುಲಿ ಫಾರ್ಮಸ್ ಇಲ್ಲ. ಮ್ಯಾನ್ಜಿಯಂ ಇಸ್ ಸ್ವಲ್ಪ ಗುಡ್ ರೇಟ್, ಆ ರೇಟ್ ಅಲ್ಲೇನೆ ಇದು ಮಹಾಗನಿನೂ ಬರುತ್ತೆ. ಬಟ್ ಸಿಲ್ವರ್ ಇನ್ನೂ ಕಡಿಮೆ. ಓಕೆ, ರಬ್ಬರು, ಸಿಲ್ವರ್ ವರ್ಕ್ ಇವೆಲ್ಲ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಮನೆ ಕಟ್ಟೋ ಲೆಕ್ಕಕ್ಕಾದ್ರೆ ಸಿಲ್ವರ್ ವರ್ಕ್ ಯಾರು ಮಾಡಲ್ಲ. ಟೀಕ್ ಹೋಗ್ಬೋದು, ಇಲ್ಲ ರೋಸ್ವುಡ್ ಹೋಗ್ಬೋದು. ಓಕೆ ಸರ್, ಒಟ್ಟಾರೆಯಾಗಿ ಇವಾಗ ನಾರ್ಮಲ್ ಆಗಿ ನೀವು ಯಾವ್ದು ಇವಾಗ ಫಾರೆಸ್ಟ್ರಿ ಅಂದ್ರೆ ಯಾವ್ದು ಸರ್? ಟೀಕೆನಾ ಸರ್? ಫಾರೆಸ್ಟ್ ಅಲ್ಲಿ ನಿಮ್ ಕಡೆ ಕಡಿಮೆ ಅವಧಿಯಲ್ಲಿ ಬರಬೇಕು, ಆಮೇಲೆ ಲೋ ಮೇಂಟೆನೆನ್ಸ್ ಇರ್ಬೇಕಂತಂದ್ರೆ ನಾನು ರೆಕಮೆಂಡ್ ಮಾಡೋದು C2 ಟೀಕ್. ಓಕೆ, ಟಿಶ್ಯೂ ಕಲ್ಚರ್. ಇಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಇದೆ ಅಂತಂದ್ರೆ ನೀವು ಬ್ಲೈಂಡ್ ಆಗಿ ರೋಸ್ವುಡ್ ಹೋಗ್ಬೋದು. ರೋಸ್ವುಡ್ ಅಲ್ಲಿ 2 ಬರುತ್ತೆ, ಒಂದು ಇಂಡಿಯನ್ ರೋಸ್ವುಡ್, ಇನ್ನೊಂದು ಟ್ರೂ ರೋಸ್ವುಡ್ ಅಂತ. ಟ್ರೂ ರೋಸ್ವುಡ್ ಹಾಕ್ಬೇಕು. ಡಾಲ್ಬರ್ಜಿಯಾ ಲ್ಯಾಟಿಫೋಲಿಯಾ ಅಂತ ಅದಕ್ಕೆ. ಓಕೆ, ಒಂದು CFT ಗೆ 18 ರಿಂದ 24,000 ರೂಪೀಸ್ ಇದೆ ಕ್ಯೂಬಿಕ್ ಫೀಟ್. ಟೈಮ್ ಬಹಳ ತೊಗೊಳುತ್ತೆ, 20 ವರ್ಷದ ಮೇಲೆ ತೊಗೊಳುತ್ತೆ. ನನ್ನ ಇದರಲ್ಲಿ ಬದುಗ್ ಅದನ್ನ ಹಾಕಿ ಇಟ್ಕೊಂಡು ಇವನ ಮಧ್ಯೆ ಹಾಕಿದ್ರೆ ನಿಮ್ಗೆ 12-15 ವರ್ಷದಲ್ಲಿ ಇವು ಕಟಿಂಗ್ ಆಗಿರುತ್ತೆ. 20 ರಿಂದ 22 ವರ್ಷದಲ್ಲಿ ಅದು ಬರುತ್ತೆ. ಬಟ್ ಅದರ ಬೆಲೆ ಇದರ 3 ಪಟ್ಟು. ಓಕೆ, ಇದರ 3 ರಿಂದ 4 ಪಟ್ಟಷ್ಟು ನಿಮ್ಗೆ ಸಿಗುತ್ತಂದಾಗ ನಾನು ವೇಟಿಂಗ್ ಅಲ್ಲಿ ಅದನ್ನ ತಗೊಳ್ಳಿ, ಇದರಲ್ಲಿ ಅಂದ್ರೆ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಇದನ್ನ ಇಟ್ಕೊಳ್ಳಿ ಅಂತ ರೆಕಮೆಂಡ್ ಮಾಡ್ಬೋದು. ಓಕೆ, ಸೊ ಇದಕ್ಕೆ ರೋಗ ಬಾಧೆಗಳು ಅದು ಇದು ಏನು ಅಷ್ಟೊಂದಿಲ್ಲ? ಇಲ್ಲ, ಇದರಲ್ಲಿ ಏನಂದ್ರೆ ಮೇಂಟೆನೆನ್ಸ್ ಇಷ್ಟೇ. ಏನು ನಾವು ಸ್ವಲ್ಪ ಅವಾಗ ಇವು ಕಟಿಂಗ್ ಮಾಡ್ತೇವೆ. ಓಕೆ, ಸ್ಟಂಪ್ ಕಟಿಂಗ್ ಇಂಪಾರ್ಟೆಂಟ್. 0 ಕಟಿಂಗ್ ಆಗ್ಬೇಕು. ಇದು 1 ಇಂಚ್ ಇಟ್ಟಿದಾರಲ್ಲ, ಅದ ಕಾರಣ ಬರ್ತಾ ಇದೆ. ಇದು 0 ಕಟಿಂಗ್ ಮಾಡಿದ್ರೆ ನಾಚಿಂಗ್ ಬರುತ್ತೆ. ಅದನ್ನ ಮಾಡಿಬಿಟ್ರೆ ನಿಮ್ಗೆ ಕ್ಲಿಯರ್ ಬೋಲ್ ಇರುತ್ತೆ. ಇಲ್ಲಿ ಎಲ್ಲ ಇದೆ ಅಲ್ಲ, ಹಿಂಗೆ ಇದು ಬಿಟ್ಟಿದ್ದಕ್ಕೆ ಇದು ಬಂತು, ಇಲ್ಲಿ ಬಿಟ್ಟಿಲ್ಲ, ಎಲ್ಲಿ ಬಂದಿಲ್ಲ. ಓಕೆನಾ? ಸೊ ಅಪ್ ಟು 12 ಫೀಟ್ ನೀವು ಕಟಿಂಗ್ ಮಾಡಿದ್ರೆ ಇದಕ್ಕೆ ಮತ್ತೇನು ಕೆಲಸ ಇಲ್ಲ. ವರ್ಷಕ್ಕೆ 2 ಸರಿ ಗೊಬ್ಬರ, 5 kg ಕೊಟ್ಟಿಗೆ ಗೊಬ್ಬರ, 2 kg ಎರೆಹುಳ ಗೊಬ್ಬರ, 1 kg ಸೀಸಾಲ್ ಅನ್ನೋ ಪೌಡರ್ನ ಮಿಕ್ಸ್ ಮಾಡಿ ತಳಗಡೆ ಕೊಟ್ಬಿಟ್ರೆ ಮುಗೀತು. ಸೀಸಾಲ್ ಅಂದ್ರೆ ಏನು ಸರ್? ಸೀಸಾಲ್ ಇದು ಪ್ಲಾಂಟ್ ಬೇಸ್ಡ್ ಎಕ್ಸ್ಟ್ರಾಕ್ಟ್. ಅದು ಅದರಿಂದ ನಿಮ್ಗೆ ಗ್ರೋತ್ ಹಾರ್ಮೋನ್ಸ್ ಆಗಿ ಸಿಗುತ್ತೆ. ಸೊ ಅದು ಬೇಸಿಕಲಿ ಇದು ಟಿಶ್ಯೂ ಕಲ್ಚರು ಹೈಬ್ರಿಡ್ ಸಸಿ ಇರೋದ್ರಿಂದ ಸ್ವಲ್ಪ ಗ್ರೋತ್ ಹಾರ್ಮೋನ್ಸ್ ಕೇಳುತ್ತೆ. ಅದು ಬಿಟ್ಟು ನ್ಯಾಚುರಲ್, ಅದರಲ್ಲಿ ಯಾವುದೇ ತರದ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ. ಸೊ ಹಾಗಾಗಿ ನಮ್ಮ ತಂಡದಿಂದ ನಾವು ಸೀಸಾಲ್ ಅಂತ ನಾವು ರೆಡಿ ಮಾಡ್ಕೊಂಡು ಸಪ್ಲೈ ಮಾಡ್ಕೊಂತ ಇದ್ದೇವೆ ರೂಟ್ ಝೋನ್ಗೆ. ಓಕೆ, ಅದು ನಿಮಗೆ 90 to 100% ಡಿಫ್ರೆನ್ಸ್ ಕಾಣ್ಬೋದು. ಸೀಸಾಲ್ ಹಾಕ್ಲಿಲ್ಲ ಅಂದ್ರೆ ಏನು, ಹಾಕಿದ್ರೇನು, ಬಟ್ ಅದು ಹೈಬ್ರಿಡ್ ಸಸಿಗೆ ಇಫೆಕ್ಟಿವ್ ಇರುತ್ತೆ. ಓಕೆ, ಒಟ್ಟಿನಲ್ಲಿ ಒಂದು ರೈತ ಯಾರಾದ್ರೂ ಒಂದು ಎಂಟಿ ಲ್ಯಾಂಡ್ ಇದ್ದು ಅವ್ನಿಗೇನು ನೀರಿತ್ತು ಅಂದ್ರೆ ಒನ್ ಆಫ್ ದ ಬೆಸ್ಟ್ ಕ್ರಾಪ್ ಟೀಕ್. ಹೌದು, ಇದರಲ್ಲಿ ಏನು ಕೆಲಸ ಇಲ್ಲ. ಒಂದೇದು, ಇವತ್ತು ಎಲ್ಲಾ ರೈತರ ಸಮಸ್ಯೆ ಆಗ್ತಾ ಇರೋದು ಲೇಬರ್ ಸಿಗ್ತಾ ಇಲ್ಲ. ಈಗ ನೋಡಿ, ನಾನು ಈಗ ಟೀಕ್ ಹಾಕಿದೆ, ನಾನು ಫ್ರೀ ಟೈಮಲ್ಲಿ ಬಂದು 5 ಇಂದ 10 ಗಿಡದ್ದು ಇಂಥದಕ್ಕೆ ಅಕ್ಕಪಕ್ಕ ಪುಕ್ಕನ ಕಟ್ ಮಾಡಿದ್ರೆ 5 ಗಿಡ ಇಡೋಣ ದಿವಸಕ್ಕೆ. ಓಕೆ, ನನಗೆ ಒಂದು ತಿಂಗಳಲ್ಲಿ ಇಡೀ ತೋಟ ಕ್ಲಿಯರ್ ಆಯ್ತು ನನಗೆ. ಹೌದಾ? ಸೊ ಹೀಗೆ ಒಬ್ಬ ರೈತ ಸ್ವಂತ ತಾನೇ ತನ್ನ ಬೇರೆ ದಿನನಿತ್ಯ ಕಾರ್ಯ ಕೆಲಸ ಇಲ್ಲ ಬಿಸ್ನೆಸ್ ಎಲ್ಲ ಮಾಡ್ತಾನೆ, ತಾನು ಮೇಂಟೈನ್ ಮಾಡ್ಬೋದು. ನೀರ್ ಕೊಟ್ರೆ ಮುಗೀತು. ವರ್ಷದಲ್ಲಿ 2 ಸರಿ ನಾವು ಟ್ರ್ಯಾಕ್ಟರ್ ಹೊಡಿಸ್ತೇವೆ. ಕಳೆ ಜಾಸ್ತಿ ಆತಂದ್ರೆ ವಾಕ್ ಅದು ಇದು ಮಾಡಕ್ಕೆ ಆಗಲ್ಲ ಅಂತ ಹೇಳಿ ಬಿಟ್ರೆ ಯಾವುದೇ ತರದ ಮೇಂಟೆನೆನ್ಸ್ ಆಗ್ಲಿ, ಇನ್ನೊಂದು ಮತ್ತೊಂದು ಸ್ಪ್ರೇ ಬೇಕಾ ಇದು ಬೇಕಾ ಏನು ಇಲ್ಲ. ಕೀಟ ಬಾಧೆಯಿಂದ ನನಗೆ ಸಮಸ್ಯೆ ಆಗಿಲ್ಲ, ಮೇ ಬಿ ಆಗೋದಿಲ್ಲ ಅನ್ಕೊಂಡಿದ್ದೇನೆ. ಯಾಕಂತಂದ್ರೆ ಇದರ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಹೈ ಇದೆ. ಓಕೆ, ಅಂಡ್ ಆಲ್ಸೋ ಈ ಪರ್ಟಿಕ್ಯುಲರ್ ವೆರೈಟಿದು ಸ್ಯಾಪ್ವುಡ್ ಜಾಸ್ತಿ ಇರೋದ್ರಿಂದ ಫೈರ್ ರೆಸಿಸ್ಟೆನ್ಸ್ ಇದೆ. ಇದು ಅಂದ್ರೆ ಬೆಂಕಿಗೆ ಬೇಗ ಹಾಳಾಗಲ್ಲ ಗಿಡ. ಬೆಂಕಿ ಬಿದ್ದರೆ ಅಕ್ಕಪಕ್ಕ ಬಿದ್ದರೂ ಹೀಟ್ ಇಂದ ಬೇಗ ಹಾಳಾಗಲ್ಲ. ಓಕೆ, ಅದು ತಡೆಯುತ್ತೆ. ಓಕೆ, ಹಾಗಾಗಿ ಈ ಗಿಡ ನಾನು ನನ್ನ ಪ್ರಕಾರ ಇವತ್ತಿನ ಟೈಮಿಗೆ ರೈತರಿಗೆ ಒಂದು ವರದಾನ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ರೈತರು ಯಾರಾದ್ರೂ ಆದಾಯ ಮಾಡ್ಬೇಕಂದ್ರೆ ಲೈಕ್ ಖಾಲಿ ಜಾಗ ಇದ್ರೆ ಬೆಸ್ಟ್, ಬಹಳ ಬೆಸ್ಟ್. ಕಲ್ಲು ಗುಡ್ಡಗಾಡು ಪ್ರದೇಶ ಇದ್ದು, ಆಮೇಲೆ ವೇಸ್ಟ್ ಲ್ಯಾಂಡ್ ಅಂತ ಹೇಳ್ತೀರಾ, ಇಲ್ಲ ಅಲ್ಲಿ ಯೂಸ್ ಕಡಿಮೆ ಆಗ್ತಾ ಇದೆ, ಸ್ವಲ್ಪ ನೀರ್ ಇದ್ರೆ ಸಾಕು, 1/2 ಇಂಚ್ ಇದ್ರೆ ಸಾಕು, 4 ಎಕರೆ ಮೇಂಟೈನ್ ಮಾಡ್ಬೋದು. 10 ದಿನಕ್ಕೊಮ್ಮೆ ನೀವು ನೀರ್ ಕೊಡೋದು, ಒಂದೊಂದು ಪ್ಲಾಟಿಗೆ ಒಮ್ಮೊಮ್ಮೆ ನೀರ್ ಕೊಡಿ. ಸೊ 1/2 ಇಂಚ್ ಅಲ್ಲೇನೆ ಇಷ್ಟಕ್ಕೂ ಮಾಡ್ಬೋದು ಮೇಂಟೆನೆನ್ಸ್. ಮಳೆಗಾಲದಲ್ಲಿ ನೀರು ನೆಸೆಸರಿ ಇಲ್ಲ, ಬೇಸಿಗೆಯಲ್ಲಿ ಮಾತ್ರ ನೀರು ಕೊಡೋದು. ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ನೀರು ಕೊಡೋ ಅವಶ್ಯಕತೆ ಇಲ್ಲ ಇವಕ್ಕೆ. ಇನ್ ಕೇಸ್ ಕೊಟ್ರೆ ಜಾಸ್ತಿ ಬೆಳೆಯುತ್ತಾ ಅಥವಾ ಏನಾದ್ರು ಬೆಳೆಯುತ್ತೆ 8 ವರ್ಷ ನೀರು ಕೊಡಬೇಕು. ಯಾಕಂತಂದ್ರೆ ಅವಾಗ ಸ್ಯಾಪ್ ಫುಡ್ ಜಾಸ್ತಿ ಇರುತ್ತೆ.
ಹಾರ್ಟ್ ವುಡ್ ಮಾಡ್ಬೇಕಂದ್ರೆ ಡ್ರೈಯಿಂಗ್ ಮಾಡ್ಬೇಕಾಗುತ್ತೆ, ಅವಾಗ ನೀರು 0 ಮಾಡಿಬಿಟ್ರೆ ಮುಗೀತು. 8 ವರ್ಷದಿಂದ ಒಂದು 8 ವರ್ಷದಿಂದ ನೀರು ಏನು ಕೊಡಬಾರ್ದು. ಒಂದು 4 ಇಯರ್ಸ್ 3 ಇಯರ್ಸ್ ಆಟೋಮೆಟಿಕ್ಲಿ ವುಡ್ ಡ್ರೈ ಆಗುತ್ತೆ. ವುಡ್ ಒಮ್ಮೆ ಡ್ರೈ ಆತಂದ್ರೆ ಒಳ್ಳೆ ಹಾರ್ಟ್ ವುಡ್ ಗ್ರೇನ್ಸ್ ಪ್ಯಾಟರ್ನ್ ಚೆನ್ನಾಗಿ ಬರುತ್ತೆ. ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ, ಟಿಶ್ಯೂ ಕಲ್ಚರ್, ಈಗ ನೀವು ಏನಾದ್ರು ಯೂಟ್ಯೂಬ್ ಅಲ್ಲಿ ಮಾತಾಡಿದ್ರೆ ಟಿಶ್ಯೂ ಕಲ್ಚರ್ ಪ್ಲಾಂಟಿಗೆ ಕಮೆಂಟ್ ಹಾಕ್ತಾರೆ, ಗ್ರೇನ್ ಪ್ಯಾಟರ್ನ್ ಇಲ್ಲ ಏನಿಲ್ಲ ಅಂತ. ಅವರೆಲ್ಲ ಹಾಫ್ ನಾಲೆಜ್ ಅವರು. ಗ್ರೇನ್ ಪ್ಯಾಟರ್ನ್ಸ್ ಪರ್ಟಿಕ್ಯುಲರ್ ವೆರೈಟಿಲಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ವೆರೈಟಿಯಲ್ಲಿ ನಿಮಗೆ ಗ್ರೇನ್ ಪ್ಯಾಟರ್ನ್ ಬಹಳ ನೀಟ್ ಕಾಣುತ್ತೆ. ಇದು ಚೈನ್ಸ್ ಇದು ನಮಗೆ ಸಾಯಿಂಗ್ ಮಾಡಿದ್ಮೇಲೆ ಬ್ಯೂಟಿಫುಲ್ ಆಗಿ ಗ್ರೇನ್ಸ್ ಇದರಲ್ಲಿ ಕಂಡು ಬರುತ್ತೆ. ಓಕೆ, ಸೊ ನೀವು ಯಾರಾದರೂ ಖಾಲಿ ಎಂಟಿ ಲ್ಯಾಂಡ್ ಇತ್ತು ಅಂದರೆ ಶ್ರೀಗಂಧ ಬೆಳೆಯೋಕ್ಕಾಗಿಲ್ಲ ಅಂದರೆ ಶ್ರೀಗಂಧ ಬೆಳೆದು ಸೆಕ್ಯೂರಿಟಿ ಕೊಡ್ತೀವಿ ಇದೆಲ್ಲ ಮಾಡ್ತೀವಿ ಅಂದರೆ ಬೆಳಿಬೋದು. ಬಟ್ ನಿಮ್ಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ನೀವು ಟೀಗೆ ಹೋಗ್ಬೋದು. ಸೊ ನನ್ನ ಸಜೆಷನ್ ಏನಂದರೆ ನಿಮ್ಮ ಪಾಪದು ಅಥವಾ ಮಕ್ಕಳದು ಯಾರ್ದಾದ್ರೂ ಬರ್ತಡೇ ಇತ್ತು ಅಂದರೆ ಒಂದು 100 ಗಿಡ ಹಾಕ್ಕೊಳ್ಳಿ. ಅವ್ರ ಬರ್ತಡೇ ಪ್ರಯುಕ್ತವಾಗಿ ಫಸ್ಟ್ ಇಯರ್ ಬರ್ತಡೇಗೆ, ಅವ್ರ ಮದುವೆಗೆ ಅದೇ ಕಾಸ್ಟ್ ತಂದು ಕೊಡುತ್ತೆ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ. ಆಯ್ತಲ್ಲ.